ಈ ದಿನದ ಶುಭಾಶಯಗಳು. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸುವ ಸಂದರ್ಭದಲ್ಲಿ ಅವರಾಡಿದ ಸಂಭಾಷಣೆಗಳನ್ನು ನಿಮ್ಮ ಮುಂದೆ ನಾಟಕದ ರೂಪದಲ್ಲಿ ವ್ಯಕ್ತಪಡಿಸುತ್ತಿದ್ದೇವೆ. ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಜನಿಸಿದರು. ಅವರ ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಸಂಗೊಳ್ಳಿ ರಾಯಣ್ಣನು ಧೀರ ಪರಾಕ್ರಮ ಹಾಗೂ ಹೋರಾಟದಿಂದ ಜನರ ಮನಸ್ಸಿನಲ್ಲಿ ಉಳಿದಿದ್ದಾನೆ. ಅವನ ಶೌರ್ಯ, ಸಾಧನೆ, ಚತುರತೆ, ಕಿತ್ತೂರಿನ ಸ್ವತಂತ್ರದ ಘನೋದ್ಧಾರಕ್ಕಾಗಿ ಎಡೆಬಿಡದೆ ಹೋರಾಡಿದ ಇವುಗಳ ಕಥೆ ಇಂದಿಗೂ ಜನರ ಕಣ್ಣಿನಲ್ಲಿ ಕಣ್ಣೀರನ್ನು ಉಕ್ಕಿಸುತ್ತಲೇ ಇವೆ. ಅವನ ಜನನ ದಿನ ಆಗಸ್ಟ್ 15 ಹಾಗೂ ಮರಣ ದಿನ ಜನವರಿ 26. ಅಂದರೆ ಈ 2 ದಿನಗಳು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ವಿಶೇಷಕರವಾದ ಸಂಗತಿಯಾಗಿದ್ದು, ಸಂಗೊಳ್ಳಿ ರಾಯಣ್ಣನನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿದೆ. ರಾಯಣ್ಣ ರಾಯ ಅನುಮತಿ ಇದೆ. ನನ್ನ ಕಂದ ಯಾಕವ್ವ ಕೂತಿಗೆ ಅಡ್ಡ ಬೀಳವತ್ನಾಗ ಎಡಿ ನಡಗದಾಂಗ ನಿಂತಿಯಲ್ಲೋ ನನ್ನ ರಾಯ. ಎಂತ ಗುಂಡಿಗಿಯಪ್ಪ, ಎಂತ ಗುಂಡಿಗಿ. ನಿನ್ನಂತವ್ನ ಅದು ಯಾಂಗ ಗಲ್ಲಿಗೆ ಹಾಕುತ್ತಾರೋ. ಬೇಡವ್ವ, ಅಳಬೇಡ. ಕಿತ್ತೂರು ತಾಯಿ ಕತ್ತಿಜಿಗಿನಿಂದ ನೀಚ ಮಂದಿಗೆ ನಾನು ಕೊಲ್ಲೋದೇನು ದೊಡ್ಡದಲ್ಲವಾ? ಇಲ್ಲಪ್ಪ, ಇಲ್ಲ. ಎತ್ತವರ ಮುಂದೆ ಮಕ್ಕಳು ಸಾಯಬಾರ್ದು ಯಪ್ಪ. ಆದ್ರೆ ನೀ ತಾಯಿನ ಹಿಂದಕ್ಕ ಬಿಟ್ಟ, ನೀ ಮುಂದೆ ಹೊಂಟು ಬಿಟ್ಟಲ್ಲೋ ನನ್ನ ರಾಯ. ಬೇಡವ್ವ, ಅಳಬೇಡ. ನೀನನ್ನ ದೇಶ ಸಲುವಾಗೆತ್ತಿ ನಾ ಏನ್ ತುಡುಗ್ ಮಾಡಿ ಗಲ್ ಶಿಕ್ಷೆ ಗುಡಿಯಾಗಿನೇನು? ನಾಡು ಹೋರಾಡಿ ವೀರ ಸ್ವರ್ಗ ಪಡಿಯಾಕ ಹೊಂಟೀನಿ. ನಾ ಒಬ್ಬ ಸತ್ರಿ ಏನತ್ತವ, ನಿನ್ಗಿನ್ನೊಬ್ಬ ಮಗ ಅದಾನ, ಮೊಮ್ಮಗ ಅದಾನವ್ವ. ಇದು ಯಾವ ನ್ಯಾಯ, ಇದು ಯಾವ ನ್ಯಾಯ? ನನ್ನ ರಾಯ, ನನ್ನ ರಾಯ ಇಲ್ಲಂದ್ರೆ ಹೆಂಗಪ್ಪ? ಪೊಲೀಸರೇ, ರಾಯಣ್ಣನನ್ನು ನೇಣು ಕೊಲೆಯ ಬಲೆಗೆ ಕಳೆದುಕೊಂಡು ಹೋಗಿ. ಕರೆದುಕೊಂಡು ಹೋಗುತ್ತೇವೆ. ಬೇಡವ್ವ, ಅಳಬೇಡ. ಜನ್ಮ ಜನ್ಮಕ್ಕೂ ನಿನ್ ಮಗನಾಗಿ ಹುಟ್ಟೋ ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ ಕಳಿಸ್ಕೊಡವ. ಏನಂತ ಆಶೀರ್ವಾದ ಮಾಡ್ಲು ಯಪ್ಪ? ರಾಯ 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 ರಾಯ. ರಾಯಣ್ಣ, ನಿನ್ನ ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ನಿನ್ನ ಕೊನೆಯ ಆಶೆ ಏನು? ಸಾಹೇಬ್ರ, ನನ್ನ ದೇಶ ಬಾಂಧವ್ರಿಗ ನಾ ಕೊನೆ ಸಂದೇಶ ಹೇಳ್ಬೇಕ್ರಿ. ಓಕೆ, ಅನುಮತಿ ಇದೆ. ಅಕ್ಕಂಗಿರ, ಅಣ್ತಮ್ಮಂದ, ತಂದೆ ತಾಯಿಗಳ ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ. ನಾಡ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರತಂತ್ರದಿಂದ ಪಾರ್ ಮಾಡಕ ಹೋರಾಡಿದ್ರು. ಆದ್ರ ತಾಯಿ ತಾನೆತ್ ಮಕ್ಕಳಿಗೆ ವಿಷ ಉಣ್ಸಂಗ ನಮ್ಮ ಮಂದಿ ನಮ್ಗ ಮೋಸ ಮಾಡಿದ್ರು. ಹೋರಾಡ್ದಾಗ ಎಷ್ಟೋ ಮಂದಿ ಪ್ರಾಣ ಬಿಟ್ರು, ಎಷ್ಟೋ ಮಂದಿ ಸರಿ ಆದ್ರು. ನಮ್ಗೆಲ್ಲ ಗಲ್ಲು ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡ್ಸಿದ್ರು. ಮಸಾಲೆ ಮಾರಕ್ ಬಂದಿರೋ ಪರದೇಶಿ ನಾಯಿಗಳು. ಎದಕ್ಕ? ನಮ್ಮ ಭಯ ಉಡ್ಸ್ಲಿಕ್ಕ. ಮುಂದೆ ಯಾರು ಬಂಡಾಯ ಮಾಡ್ಬಾರ್ದಂತ. ದೇಶಭಕ್ತರ ಇಲ್ಲಿ ಮಠ ಆದಿದ್ದಾತು, ಇನ್ ಮುಂದಾದ್ರೂ ಒಂದಾಗ್ರಿ. ಇಲ್ಲ ಅಂದ್ರ ಮುಂದೆ ನೀವು ನಿಮ್ಮೆತ್ತೋರು ಮಕ್ಳು ಮರಿ ಸಾಯೋ ಮಠ ಪರ್ಕಿರ್ ಗುಲಾಮ್ರಂಗ ಬದುಕ್ಬೇಕಾತೈತಿ. ಈ ನಾಡು, ಸೀಮೆ, ಜಲ ಎಲ್ಲ ನಮ್ದು. ಇನ್ನೊಬ್ರು ದಾಸದಾಗ ಬದುಕೋ ಅಗತ್ಯ ನಮ್ಗಿಲ್ಲ. ಅದಕ್ಕ ಇವತ್ತ ಕಂಕಣ ಕಟ್ಲಿ. ಒಂದಾಗಿ ಬಂದಿರೋ ಈ ಬಿಳಿ ನಾಯಿಗಳನ್ನ ಹೊಡೆದೋಡಿಸ್ಲಿ. ಕಿತ್ತೂರನ್ನ ಸ್ವತಂತ್ರ ಮಾಡ್ಲಿ. ನೀನು ಸತ್ತ ಮೇಲೆ ಕಿತ್ತೂರು ಶಾಶ್ವತವಾಗಲು ಸಾಧ್ಯವೇ ಇಲ್ಲ. ಬಾಯಿ, ಇವತ್ತಿ ಒಬ್ಬ ರಾಯ ಸತ್ನಾತಂದ ತಿಳಿಬೇಡೋ ಅರುಗೇಡಿ. ಮುಂದೆ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಳು ಹುಡ್ತಾರ. ನಿಮ್ಮನ್ನೆಲ್ಲ ಹುಚ್ಚು ನಾಯಿ ಬಡ್ದಂಗ್ ಬಡಿತಾರ. ಒಂದಲ್ಲ ಒಂದಿನ ನಟ್ಟ ನಡು ರಾತ್ರಿಯಾಗ ನಮ್ ದೇಶ ಬಿಟ್ಟು ಕಳೆದಂಗ್ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ. ಭರತ ಭೂಮಿ ಸ್ವತಂತ್ರ ಆಗ್ತೈತಿ. ಕಿತ್ತೂರು ಸ್ವರಾಜ್ಯದ ಬೀಡಾಗ್ತೈತಿ. ಅಲ್ಲಿವರೆಗೂ ನನ್ನ ಆತ್ಮ ಮನಿ ಮನಿಗೂ ಕ್ರಾಂತಿ ಜ್ಯೋತಿ ಜ್ಯೋತಿ ಹಚ್ತೈತೋ. ಹರ ಮಹಾದೇವ್. ಪೊಲೀಸರೇ, ರಾಯಣ್ಣನನ್ನು ನೇಣು ಕೊಲೆಗೆ ಕರೆದುಕೊಂಡು ಹೋಗಿ. ಕರೆದುಕೊಂಡು ಹೋಗುತ್ತೇವೆ.